ಸ್ನೇಹಿತರೆ ನಮಸ್ಕಾರ. ಭಾನುವಾರ ರಜೆ ದಿನ ಎಲ್ಲೆಲ್ಲೋ ಸುತ್ತಾಡೋಕ್ಕೆ ಹೋಗಬೇಕು ಅಂತ ಬಹಳ ಜನ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆದರೆ ನಮಗೆ ಸುತ್ತಾಡೋದು ಇಷ್ಟ ಇಲ್ಲ. ಒಂಥರ ಈ ಥರ ಆಶ್ರಮಕ್ಕೆ ಬಂದರೆ ನಮಗೆ ತುಂಬ ಇಷ್ಟ. ಅದರಿಂದ ರಜೆ ದಿನ ಟೈಮ್ ವೇಸ್ಟ್ ಮಾಡದೆ ನನಗೆ ಗೊತ್ತಿರತಕ್ಕಂಥ ಆಶ್ರಮಗಳಿಗೆ ನಾನು ಬರ್ತೀನಿ, ಹೋಗ್ತೀನಿ. ಇದು ಒಂಥರ ಭಾಳ ಅದ್ಭುತ, ಒಂದು ಶಾಂತಿ ನೆಮ್ಮದಿ ಸಿಗುತ್ತೆ. ಈ ಮಕ್ಕಳನ್ನೆಲ್ಲ ನೋಡಿದರೆ ಇದು ಒಂದೆಲ್ಲ ಮಕ್ಕಳ ಆಶ್ರಮ, ಕಲಾಜ್ಯೋತಿ ಚಾರಿಟೇಬಲ್ ಟ್ರಸ್ಟು ವಿಶೇಷ ಮಕ್ಕಳ ಆಶ್ರಮ. ಇದು ನಾಗದೇವನಹಳ್ಳಿ ಹತ್ರ ಇದೆ. ಭಾಳ ಅದ್ಭುತವಾಗಿ ನೋಡ್ಕೊತಾರೆ. ಅವರು ಎಷ್ಟು ಚೆನ್ನಾಗಿ ಮಕ್ಕಳನ್ನೆಲ್ಲ ನೋಡ್ಕೊತಾರೆ ಅಂದರೆ ನಿಜವಾಗ್ಲೂ ನಾವು ಎಲ್ಲೆಲ್ಲೋ ಹೋಗಿ ಸುತ್ತಾಡಿ ಮೋಜು ಮಸ್ತಿ ಮಾಡೋ ಬದಲು ಇಂಥ ಕಡೆ ಬಂದು ಮಕ್ಕಳ ಜೊತೆಗೆ ಆಟ ಆಡಿ ಅವ್ರನ್ನೆಲ್ಲ ಸ್ವಲ್ಪ ವಿಚಾರ ಮಾಡ್ಕೊಂಡು ಹೋದರೆ ಭಾಳ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ನಿಮಗೂ ಒಂದು ಏನೋ ಹೊಸ ಎಲ್ಲೋ ಬಂದಂಗೆ ಆಗುತ್ತೆ. ಬರೀ ಸುತ್ತಾಡ್ಕೊಂಡು ಕೂತ್ಕೊಂಡ್ರೆ ಏನೇನೋ ಪ್ರಯೋಜನ ಇಲ್ಲ. ಇಲ್ಲಿ ಬಹಳ ಅದ್ಭುತವಾದ ಚೆನ್ನಾಗಿ ನೋಡ್ಕೊತಿದ್ದಾರೆ. ಎಲ್ಲ ತೋರಿಸ್ತೀನಿ ಅವರು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೋಡಿ. ಇವರು ಡಾಕ್ಟರ್ ಮುನಿರಾಜು ಅಂತ, ಇವರೇ ಈ ಕಲಾಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ನ ಭಾಳ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಎಷ್ಟೋ ದಾನಿಗಳು ಇವತ್ತು ಬಂದು ಏನೇನೋ ಅಕ್ಕಿ ಬಾಳೆಹಣ್ಣು ಎಲ್ಲ ಕೊಟ್ಟೋಗಿದ್ದಾರೆ. ಇಷ್ಟೆಲ್ಲ ಅವರು ಆಫೀಸು, ಅವರಿಗೆ ಬಂದಿರತಕ್ಕಂಥ ಇವೆಲ್ಲ ಪ್ರಶಸ್ತಿಗಳು. ಎಷ್ಟೋ ತುಂಬ ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಅವರು ಶ್ರಮ ಪಟ್ಟಿದ್ದಕ್ಕೆ ಇವೆಲ್ಲ ಮಾಡಿದ್ದಾರೆ. ನಮ್ಮ ಸಂಘಟನೆಯವರು, ಸುಮಾರು ಸಂಘಟನೆಯವರು ಕೊಟ್ಟಿದ್ದಾರೆ ಅವರಿಗೆಲ್ಲ. ನೋಡಿ ಭಾಳ ಅದ್ಭುತವಾದ ಕೆಲಸಕ್ಕೆ ನಾವು ಮಾಡಿರ್ತಕ್ಕಂಥ ಕೆಲಸಗಳಿಗೆ ಈ ಥರ ಪ್ರಶಸ್ತಿಗಳು ಬಹುಮಾನಗಳು ಸಿಗ್ತವೆ. ಅದರಿಂದ ಸುಮ್ಮನೆ ಕೆಲಸಕ್ಕೆ ಬರೋದವೆಲ್ಲ ಮಾಡ್ಕೊತ ಹೋದರೆ ಏನೇನೋ ಪ್ರಯೋಜನ ಇಲ್ಲ. ನಾವು ಮನುಷ್ಯರಾಗಿ ಹುಟ್ಟಿ ಮನುಷ್ಯರಿಗೆ ಸಹಾಯ ಮಾಡಬೇಕಾಗಿದೆ. ನೋಡಿ ನಮ್ಮ ಅದ್ಭುತವಾದ ಬಾಲ ಗಂಗಾಧರನಾಥ್ ತಿಲಕ್ ಅವರು, ಅಂಬೇಡ್ಕರ್ ಅವರು, ಗಾಂಧೀಜಿಯವರು, ಮತ್ತು ನಮ್ಮ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಗಳು, ಬಾಲ ಗಂಗಾಧರನಾಥ್ ಸ್ವಾಮೀಜಿಗಳು, ಆ ಕಡೆ ಪುಟ್ಟರಾಜ ಗವಾಯಿಗಳು. ಇದು ಒಂಥರ ಅಂಧ ಮಕ್ಕಳ ಆಶ್ರಮ, ಇದು ಪುಣ್ಯಾಶ್ರಮ. ಇದು ಭಾಳ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಮೇಲೆ ಮಕ್ಕಳಿದ್ದಾರೆ, ಊಟದ ಸಮಯ ಮಲ್ಕೊಂಡಿದ್ದಾರೆ. ಇಷ್ಟ ಗಂಟೆ ಎಲ್ಲ ಚೆನ್ನಾಗಿ ಊಟ ಮಾಡಿ. ದಾನಿಗಳು ಬಂದಿದ್ದರು, ಅವರು ಕೂಡ ಅಡುಗೆ ಮಾಡಿಸಿ ಊಟ ಮಾಡೆಲ್ಲ ಹೋಗಿದ್ದಾರೆ. ಚೆನ್ನಾಗಿದೆ. ನನಗಂತೂ ಇಂಥ ಕಡೆ ಬರೋಕ್ಕೆ ಭಾಳ ಖುಷಿ ಆಗುತ್ತೆ. ಅಲ್ಲಿ ಸುತ್ತಾಡೋಕೆ ಹೋಗೋ ಬದಲು ಇಂಥ ಕಡೆ ಬಂದು ಮಕ್ಕಳ ಜೊತೆಗೆ ಆಟ ಆಡ್ಕೊಂಡು ಒಂದು ಹೊಸ ಅನುಭವ ಇದು. ಈ ಥರ ಬಂದರೆ ಸುಮ್ಮನೆ ದಿನ ತಿರುಗಾಡೋದು, ಮೋಜು ಮಸ್ತಿ ಮಾಡೋದು ಅದೆಲ್ಲ ಮಾಡೋದು ನಮ್ಗೆ ಇಷ್ಟ ಇಲ್ಲ. ಅದರಿಂದ ಇಂಥ ಕಡೆ ಬಂದು ನಾವು ಹೋಗ್ತಾಯಿದ್ದೀವಿ. ಅವಾಗವಾಗ ಫ್ರೀ ಇದ್ದಾಗೆ, ರಜೆ ಇದ್ದಾಗೆ. ಎಲ್ಲರೂ ನಮಸ್ಕಾರ. ಮಕ್ಕಳನ್ನ ತೋರಿಸ್ತೀನಿ ಮುಂದೆ. ನೋಡಿ ಈ ಕಲಾಜ್ಯೋತಿ ಚಾರಿಟೇಬಲ್ ಟ್ರಸ್ಟಲ್ಲಿ ಯಾವ ಥರ ಯಾವ ದಿನ ಏನು ಮಕ್ಕಳಿಗೆ ಕೊಡ್ತಾರೆ, ಬೆಳಗ್ಗೆ ಏನು ಕೊಡ್ತಾರೆ, ಮಧ್ಯಾಹ್ನ ಏನು ಕೊಡ್ತಾರೆ, ಸಂಜೆ ಏನು ಕೊಡ್ತಾರೆ, ರಾತ್ರಿ ಏನು ಕೊಡ್ತಾರೆ, ಎಲ್ಲ ಪ್ರತಿ ವಾರದ್ದು ಕೂಡ ಡೀಟೇಲ್ಸ್ ಹಾಕಿದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಯಾವುದೇ ಈ ಥರ ಆಶ್ರಮದಲ್ಲೂ ನಾನು ನೋಡಿರಲಿಲ್ಲ, ಇಲ್ಲಿ ನೋಡ್ತಾ ಇದ್ದೀನಿ. ಎಷ್ಟೋ ಚೆನ್ನಾಗಿದೆ ನೋಡಿ. ನೋಡಿ ಮಕ್ಕಳ ದಿನಚರಿ ಹೆಂಗಿದೆ. ಬೆಳಗ್ಗೆ 5:30 ಎಬ್ಬರಿಸ್ತಾರೆ, 6 ಗಂಟೆಗೆ ಯೋಗಾಭ್ಯಾಸ ಮಾಡಿಸ್ತಾರೆ, ಸ್ನಾನ ಮಾಡಿಸ್ತಾರೆ, ಸ್ವಚ್ಛತೆ ಮಾಡಿಸ್ತಾರೆ. ಯಾವ ಥರ ಟೈಮಿಂಗ್ಸ್ ನೋಡಿ. ದಿನ ಬೆಳಗ್ಗೆಯಿಂದ 5:30 ರಾತ್ರಿ 9:45 ಇಷ್ಟು ಆ ಆಶ್ರಮದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳು. ಇಲ್ಲಿ ಆಶ್ರಮದಲ್ಲಿ ಯಾರಾದರೂ ಬಂದು ನಿಮ್ಮ ಜನ್ಮದಿನಾಚರಣೆಯನ್ನು ಆಚರಿಸ್ಕೊಂಡ್ರೆ ಇಲ್ಲಿ ನಿಮ್ಮ ದಿನಾಂಕ ಮತ್ತು ನಿಮ್ಮ ಹೆಸರು ಇಲ್ಲಿ ಈ ಬೋರ್ಡಲ್ಲಿ ಹಾಕಿ ಆಚರಣೆ ಮಾಡ್ತಾರೆ. ಎಲ್ಲರೂ ಊಟ ಮಾಡಿದ್ರಾ? ಯಾಕೆ ನಿದ್ದೆ ಮಾಡಿಲ್ಲ ಇನ್ನು? ಹಾಂ, ಏನು ಊಟ ಮಾಡಿದ್ರಿ? ಜೋರಾಗಳಿ. ನೋಡಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಎಷ್ಟು ಸ್ವಚ್ಛವಾಗಿಟ್ಟಿದ್ದಾರೆ, ಎಷ್ಟು ಕ್ಲೀನಾಗಿಟ್ಟಿದ್ದಾರೆ, ಎಷ್ಟು ಅದ್ಭುತವಾಗಿದೆ. ಇದು ಊಟದ ಮಕ್ಕಳನ್ನೆಲ್ಲ ನೋಡಿದ್ರಲ್ಲ. ಕೆಲವು ಮಕ್ಕಳಿಗೆ ಕುಂದ್ರಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರಲ್ಲ, ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ ಕೆಲವು ಮಕ್ಕಳಿಗೆ. ಆ ಥರದವರೆಲ್ಲ ಇಲ್ಲಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಊಟದ ಹಾಲು. ಭಾಳ ತುಂಬ ಅದ್ಭುತವಾಗಿ ಸ್ವಚ್ಛ ಕಾಪಾಡಿದ್ದಾರೆ. ಇವರೇ ನಮ್ಮ ಡಾಕ್ಟರ್ ಮುನಿರಾಜ್ ಅವರು. ಇವರೇ ನೋಡ್ಕೊಳ್ಳೋದು ಮಕ್ಕಳನ್ನ.
ನೋಡಿ ಇವರು ನಿಜವಾಗ್ಲೂ ಇವ್ರನ್ನ ದೇವ್ರು ಇನ್ನೂ ತುಂಬ ಚೆನ್ನಾಗಿಟ್ಟಿರಲಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನೂ ಹೆಚ್ಚು ಶಕ್ತಿ ಯಾವುದೇ ಕಾರಣಕ್ಕೂ ಇವರಿಗೆ ಒಳ್ಳೆ ರೀತಿಯಲ್ಲಿ ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ನಾನು ಭಗವಂತನಲ್ಲಿ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ನಿಮ್ಮ ಬಿಡುವಿನ ಸಮಯದಲ್ಲಿ ಯಾವತ್ತಾದರೂ ಒಂದು ದಿವಸ ಬನ್ನಿ. ಇದು ನಾಗದೇವನಹಳ್ಳಿ ಕೆಂಗೇರಿ ಮುಖ್ಯ ರಸ್ತೆ, ಇಲ್ಲೇ ನಿಯರ್ ಬೆಂಗಳೂರು ವಿಶ್ವವಿದ್ಯಾನಿಲಯದ ಹತ್ರ ಇದೆ. ಇಲ್ಲಿ ಮರಿಯಪ್ಪನ ಪಾಳ್ಯ, ಕೆಂಗೇರಿ, ನಾಗದೇವನಹಳ್ಳಿ ಬಸ್ ಸ್ಟಾಪ್ ಹತ್ರನೇ ಇದೆ. ಕಲಾಜ್ಯೋತಿ ಸೇವೆ ಟ್ರಸ್ಟ್ ಅಂತ ಭಾಳ ಅದ್ಭುತವಾಗಿ ಚೆನ್ನಾಗಿದೆ. ಒಂದು ಸತಿ ಬಂದು ಭೇಟಿ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.